ಓಂ ಶಾಂತಿ. ನನ್ನದು ಅನ್ನುವ ಅಭಿಮಾನವನ್ನು ಬಿಟ್ಟು ಎಲ್ಲವನ್ನು ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಿ. ಪರಮಾತ್ಮ ತಂದೆ ಹೇಳುತ್ತಾರೆ, ಈ ತನು, ಮನ, ಧನ ಎಲ್ಲವನ್ನೂ ಸ್ವಾಹ ಮಾಡಿ, ಜೊತೆಗೆ ಎಲ್ಲವನ್ನೂ ಸಫಲ ಮಾಡಿ. ಒಂದನೆಯದಾಗಿದೆ ಎಲ್ಲವನ್ನೂ ಸಮರ್ಪಣೆ ಮಾಡುವುದು, ಎರಡನೆಯದಾಗಿದೆ ಎಲ್ಲವನ್ನೂ ಸ್ವಾಹ ಮಾಡುವುದು, ಮೂರನೆಯದಾಗಿದೆ ಎಲ್ಲವನ್ನೂ ಸಫಲ ಮಾಡುವುದು. ಯಾವುದನ್ನು ಸಮರ್ಪಣೆ ಮಾಡಬೇಕು? ಬಾಬಾ, ನನ್ನ ಬಳಿ ಏನೆಲ್ಲ ಇದೆಯೋ ಅದೆಲ್ಲ ನಿಮ್ಮದು ಎಂದು ಹೇಳಿ ಪರಮಾತ್ಮ ತಂದೆಯ ಮುಂದೆ ಎಲ್ಲವನ್ನೂ ಸಮರ್ಪಣೆ ಮಾಡಬೇಕು. ನನ್ನದು ಅನ್ನುವುದರಿಂದ ಮುಕ್ತ ಆಗಬೇಕು. ನನ್ನದು ಅನ್ನುವುದನ್ನು ಬಿಡಬೇಕು ಎಂದು ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ, ನಾನು ನನ್ನದು ಅನ್ನುವುದರಿಂದ ಮುಕ್ತ ಆಗಬೇಕು ಎಂದು ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ, ಎಲ್ಲಿಯವರೆಗೂ ನಾವು ಸಮರ್ಪಣೆ ಮಾಡುವುದಿಲ್ಲ ಅಲ್ಲಿಯವರೆಗೂ ನನ್ನದು ಅನ್ನುವುದು ನಮ್ಮನ್ನು ಬಿಡುವುದಿಲ್ಲ. ಆದ್ದರಿಂದ ಶಾಸ್ತ್ರದಲ್ಲಿ ಜನಕರಾಜನ ಕಥೆಯ ಬಗ್ಗೆ ಗಾಯನ ಇದೆ. ಅಷ್ಟವಕ್ರ ಜನಕ ಮಹಾರಾಜನಿಗೆ ಯಾವ ಜ್ಞಾನವನ್ನು ಕೊಟ್ಟರು? ತನು, ಮನ, ಧನ ಯಾವುದೂ ನನ್ನದಲ್ಲ ಎಂದು ತಿಳಿದುಕೋ ಎಂದು ಅಷ್ಟವಕ್ರ ಸ್ವಾಮಿ ಜನಕ ಮಹಾರಾಜನಿಗೆ ಹೇಳಿಕೊಟ್ಟರು. ನನ್ನದು ಅನ್ನುವುದನ್ನು ಬಿಡುವುದಕ್ಕೆ ಬಹಳ ಒಳ್ಳೆಯ ವಿಧಿ ಅಂದರೆ, ಸತ್ಯವಾಗಿ ನೋಡಿದರೆ ಇಲ್ಲಿ ನನ್ನದು ಅನ್ನುವುದು ಏನೂ ಇಲ್ಲ. ಆತ್ಮ ನನ್ನದು ಎಂದು ತಿಳಿದುಕೊಂಡು ಸ್ವಯಂ ಅನ್ನು ಪಂಜರದ ಪಕ್ಷಿಯನ್ನಾಗಿ ಮಾಡಿಕೊಂಡಿದೆ. ನನ್ನದು ಅನ್ನುವುದನ್ನು ಬಿಟ್ಟಾಗ ನಾವು ಪಂಜರದ ಪಕ್ಷಿಯಿಂದ ಸ್ವತಂತ್ರ ಪಕ್ಷಿಯಾಗುತ್ತೇವೆ. ನನ್ನದು ಅನ್ನುವುದನ್ನು ಬಿಟ್ಟ ತಕ್ಷಣ ಪಂಜರದ ಬಾಗಿಲು ತೆರೆಯುತ್ತದೆ. ಆತ್ಮ ಪಕ್ಷಿಯಾದ ನಾವು ಹಾರಲು ಪ್ರಾರಂಭ ಮಾಡುತ್ತೇವೆ. ಸ್ವಾಭಾವಿಕವಾಗಿ ಈಗ ನಾವು ಆತ್ಮ ಅಭಿಮಾನಿ ಆಗಬೇಕಾಗಿದೆ. ನಾವೀಗ ಸ್ವಯಂ ಅನ್ನು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ವಾಭಾವಿಕವಾಗಿ ಸ್ಥಿತ ಮಾಡಿಕೊಳ್ಳಬೇಕು. ನಾವೀಗ ಹಾರಿ ಬಾಬಾರವರ ಬಳಿ ಹೋಗಬೇಕು ಎಂದು ಬಯಸುತ್ತೇವೆ. ನಾವು ಸ್ವತಂತ್ರ ಪಕ್ಷಿಯಾಗಿ ಹಾರುತ್ತಿದ್ದಾಗ ಪರಮಾತ್ಮ ತಂದೆ ನಮ್ಮನ್ನು ಆಕರ್ಷಿಸುತ್ತಾರೆ. ಒಂದು ವೇಳೆ ನಾವು ಪಂಜರದ ಪಕ್ಷಿಯಾಗಿದ್ದರೆ ಪರಮಾತ್ಮ ತಂದೆ ನಮ್ಮನ್ನು ಹೇಗೆ ಆಕರ್ಷಿಸಲು ಸಾಧ್ಯ? ಯಾವುದಾದರೂ ರಂಬೆಯನ್ನು ನಾನು ಹಿಡಿದುಕೊಂಡು ಕುಳಿತಿದ್ದರೆ ನಾನು ಹೇಗೆ ಹಾರಲು ಸಾಧ್ಯ? ಯಾವಾಗ ನಮಗೆ ಗೊತ್ತಾಗುತ್ತದೆಯೋ ನಾನು ಅನ್ನುವ ರಂಬೆ ಕೊಂಬೆಯನ್ನು ಹಿಡಿದುಕೊಂಡು ಕುಳಿತುಕೊಂಡಿದ್ದೇನೆ, ನಾನು ಎಲ್ಲಿಯವರೆಗೂ ಇದನ್ನು ಬಿಡುವುದಿಲ್ಲವೋ ಅಲ್ಲಿಯವರೆಗೂ ಹಾರಲು ಸಾಧ್ಯ ಇಲ್ಲ, ನಾನೇ ಇದರ ಕೈ ಬಿಟ್ಟಾಗ ನಾನು ಹಾರಲು ಸಾಧ್ಯ. ಯಾವ ಜ್ಞಾನದ ಮಾತನ್ನು ನಾವು ಕೇಳುತ್ತಿದ್ದೇವೋ ಅದರಂತೆ ನಾವೀಗ ತಯಾರಾಗಬೇಕು. ಜ್ಞಾನದ ಮಾತಿನಂತೆ ನಡೆದುಕೊಳ್ಳಬೇಕು. ನಾನು ಏನು ಮಾಡಲಿ ಎಂದು ಹೇಳಬಾರದು. ಈಗ ತಿಳುವಳಿಕೆ ಸಿಕ್ಕಿದೆ ಏನು ಮಾಡಬೇಕು ಎಂದು. ಪರಮಾತ್ಮ ತಂದೆ ಅನೇಕ ಬಾರಿ ನಮಗೆ ತಿಳಿಸುತ್ತಾರೆ. ಆದರೂ ನಮ್ಮ ಮನಸ್ಸಿನಲ್ಲಿ ಏಕೆ ಪ್ರಶ್ನೆ ಉತ್ಪನ್ನ ಆಗುತ್ತದೆ? ಏಕೆ ಅನ್ನುವ ಬದಲು ಈ ರೀತಿ ನಾನು ಮಾಡಬೇಕು ಎಂದು ಹೇಳಿ. ಮಾಡುತ್ತಾ ಹೋದಾಗ ಅಭ್ಯಾಸ ಜಾಸ್ತಿ ಆಗುತ್ತದೆ. ಸ್ವಯಂನ ಬಗ್ಗೆ ವಿಶ್ವಾಸ ಬರುತ್ತದೆ. ಆಗ ಖುಷಿ ಆಗುತ್ತದೆ. ಆದರೆ ಮಾಡಿ ತೋರಿಸುವುದಕ್ಕೋಸ್ಕರ ಸಾಹಸ, ಉಮಂಗುತ್ಸಾಹ ಎರಡೂ ಬೇಕು. ನಾವು ಪುರುಷಾರ್ಥವನ್ನು ಮಾಡುತ್ತಾ ಹೋದಾಗ ಸಾಹಸ, ಉಮಂಗುತ್ಸಾಹ ಎಲ್ಲವೂ ಬರುತ್ತದೆ. ನನ್ನದು ಅನ್ನುವುದನ್ನು ನಾವೇನು ಹಿಡಿದುಕೊಂಡು ಕುಳಿತುಕೊಂಡಿದ್ದೇವೋ ಅದನ್ನು ನಾವೀಗ ಬಿಡಬೇಕು. ಈ ತನು, ಈ ಮನ, ಈ ಧನ ಯಾವುದೂ ನನ್ನದಲ್ಲ. ನನ್ನದು ಅಂದರೆ ಈ ಸೃಷ್ಟಿಯಲ್ಲಿ ಏನಿದೆ? ನನ್ನ ಸ್ವಭಾವ ಎಂದು ಹೇಳುತ್ತೇವೆ. ಅನೇಕ ಪ್ರಕಾರದ ನನ್ನದು ಅನ್ನುವ ಅಭ್ಯಾಸ ಪುರುಷಾರ್ಥದಲ್ಲಿ ಮುಂದುವರೆಯಲು ನಮಗೆ ಬಿಡುವುದಿಲ್ಲ. ನನ್ನ ಇಚ್ಛೆ, ನನ್ನ ಮಮತೆ ಅನ್ನುವಂಥದ್ದು ಪುರುಷಾರ್ಥದಲ್ಲಿ ಮುಂದುವರೆಯಲು ಬಿಡುವುದಿಲ್ಲ. ಕೆಲವರ ಬಗ್ಗೆ ನಮಗೆ ಬಹಳಷ್ಟು ಆಸೆ ಇರುತ್ತದೆ, ಕೆಲವರ ಬಗ್ಗೆ ಬಹಳಷ್ಟು ಮೋಹ ಮಮತೆ ಇರುತ್ತದೆ. ಅವರ ಜೊತೆ ಮಾತನಾಡಲು ಇಷ್ಟ ಆಗುತ್ತದೆ. ಅವರೇ ನನಗೆ ಬೇಕು, ಅವರ ಜೊತೆಯೇ ನಾನಿರಬೇಕು. ಇದು ಇಚ್ಛೆ ಅಥವಾ ಮಮತೆ ಆಗಿದೆ. ಇದು ಶ್ರೇಷ್ಠ ಪುರುಷಾರ್ಥವನ್ನು ಮಾಡಲು ಬಿಡುವುದಿಲ್ಲ. ಈ ಮಾತನ್ನು ನಾವೀಗ ಬಿಟ್ಟರೆ ಅದು ನಮ್ಮನ್ನು ಬಿಡುತ್ತದೆ. ನಾವು ಪುರುಷಾರ್ಥ ಮಾರ್ಗದಲ್ಲಿ ಮುಂದೆ ಹೋಗಲು ಆಗುವುದಿಲ್ಲ. ಲೌಕಿಕ ಜಗತ್ತಿನಲ್ಲಿ ಯಾವುದು ಅವರ ವಸ್ತು ಆಗಿದೆಯೋ ಅದನ್ನು ಅವರು ಬೇರೆಯವರಿಗೆ ಮುಟ್ಟಲೂ ಕೂಡ ಬಿಡುವುದಿಲ್ಲ.
ನನ್ನದು ಅನ್ನುವುದರಲ್ಲಿ ಲೌಕಿಕ ಜಗತ್ತಿನ ಜನರಿಗೆ ಬಹಳಷ್ಟು ಮಮತೆ ಇರುತ್ತದೆ. ನನ್ನದು ಅನ್ನುವುದನ್ನು ಅವರು ಬಿಡುವುದಿಲ್ಲ. ನಿಮ್ಮ ವಸ್ತುವನ್ನು ನೀವಿಟ್ಟುಕೊಳ್ಳಿ, ಆದರೆ ನನ್ನ ವಸ್ತುವನ್ನು ಮುಟ್ಟಬೇಡಿ ಎಂದು ಹೇಳುತ್ತಾರೆ. ಇಲ್ಲಿ ನೀವು ನನ್ನದು ಅನ್ನುವುದನ್ನು ಬಿಡುತ್ತೀರಾ. ನನ್ನದು ಅನ್ನುವುದನ್ನು ಬಿಟ್ಟಾಗ ನಿಮಗೆ ಲೆಕ್ಕ ಇಲ್ಲದಷ್ಟು ಅಪಾರ ಸಂಪತ್ತು ಸಿಗುತ್ತದೆ. ಅದನ್ನು ನೀವು ಲೆಕ್ಕ ಮಾಡಲು ಸಾಧ್ಯ ಇಲ್ಲ. ನಂತರ ನೀವು ಎಷ್ಟೇ ದಾನ ಮಾಡಿದರೂ ನಿಮ್ಮ ಬಳಿ ಇರುವ ಪ್ರಾಪ್ತಿ ಕಡಿಮೆ ಆಗುವುದಿಲ್ಲ. ಆದರೆ ಮೊದಲು ನನ್ನದು ಅನ್ನುವುದನ್ನು ಬಿಡಬೇಕು. ಅದಕ್ಕೋಸ್ಕರ ಪರಮಾತ್ಮ ತಂದೆ ಹೇಳಿದ್ದಾರೆ, ಈ ಜ್ಞಾನ ಯಜ್ಞದಲ್ಲಿ ನನ್ನದು ನನ್ನದು ಅನ್ನುವ ಸಣ್ಣ ಮಾತನ್ನು ಸ್ವಾಹ ಮಾಡಿಬಿಡಿ. ಹೇಗೆ ಯಜ್ಞದಲ್ಲಿ ಎಳ್ಳು, ಎಣ್ಣೆ ಎಲ್ಲವನ್ನೂ ಸ್ವಾಹ ಮಾಡುತ್ತಾರೆ ತಾನೆ. ಯಾವಾಗ ನೀವು ಸ್ವಾಹ ಮಾಡುತ್ತೀರೋ ಆಗ ನಿಮ್ಮಲ್ಲಿರುವ ಮಮತೆ ಸಮಾಪ್ತಿ ಆಗುತ್ತದೆ. ಯಾವ ವಸ್ತುವಿನ ಮೇಲೆ ನಿಮಗೆ ಬಹಳಷ್ಟು ಮಮತೆ ಇದೆಯೋ, ಮೋಹ ಇದೆಯೋ, ಅದನ್ನೇ ಈ ಯಜ್ಞದಲ್ಲಿ ಸ್ವಾಹ ಮಾಡಿ. ಆಂತರ್ಯದಲ್ಲಿ ಏನನ್ನೂ ಇಟ್ಟುಕೊಳ್ಳಬೇಡಿ, ಎಲ್ಲವನ್ನೂ ಸ್ವಾಹ ಮಾಡಿಬಿಡಿ. ಹೇಗೆ ಸ್ಥೂಲ ಯಜ್ಞದಲ್ಲಿ ಅಂತ್ಯದಲ್ಲಿ ಎಲ್ಲವನ್ನೂ ಸ್ವಾಹ ಮಾಡುತ್ತಾರೋ ಹಾಗೆ ನೀವು ಎಲ್ಲವನ್ನೂ ಸ್ವಾಹ ಮಾಡಿ. ಸ್ವಾಹ ಮಾಡುವ ಸಮಯದಲ್ಲಿ ಅಲ್ಲಿ ಮಂತ್ರವನ್ನು ಹೇಳುತ್ತಿರುತ್ತಾರೆ. ಮಂತ್ರವನ್ನು ಹೇಳದೆ ಲೌಕಿಕ ಜಗತ್ತಿನಲ್ಲಿ ಯಜ್ಞದಲ್ಲಿ ಅವರು ಸ್ವಾಹ ಮಾಡುವುದಿಲ್ಲ. ಸ್ವಾಹ ಮಾಡುವ ಸಮಯದಲ್ಲಿ ನಮ್ಮ ಚೆಹರೆ ಬಹಳ ಖುಷಿಯಿಂದ ಇರಬೇಕು. ನಾವು ಮನಸ್ಸಿನಿಂದ ಸ್ವಾಹ ಮಾಡಬೇಕು, ಭಾವನೆಯಿಂದ ಸ್ವಾಹ ಮಾಡಬೇಕು. ಭಾವನೆಯನ್ನು ಇಟ್ಟುಕೊಳ್ಳದೆ ಸ್ವಾಹ ಮಾಡಿದರೆ ಪ್ರಾಪ್ತಿ ಸಿಗುವುದಿಲ್ಲ. ಭಾವನೆಯನ್ನು ಇಟ್ಟುಕೊಂಡು ಸ್ವಾಹ ಮಾಡಿದಾಗ ಪ್ರಾಪ್ತಿ ಸಿಗುತ್ತದೆ. ಮನ್ಮನಾಭವ ಅನ್ನುವ ಮಂತ್ರ ನಮಗೆ ಸಿಕ್ಕಿದೆ. ತಂದೆಯನ್ನು ನೆನಪು ಮಾಡುತ್ತಾ ಮನಪೂರ್ವಕವಾಗಿ ನಾವು ತಂದೆಗೆ ಸರ್ವಸ್ವವನ್ನೂ ಸ್ವಾಹ ಮಾಡಬೇಕು. ಆಗ ಬಹಳಷ್ಟು ಪ್ರಾಪ್ತಿ ಸಿಗುತ್ತದೆ. ಮಂತ್ರ ಅಂತೂ ಮನಸ್ಸಿನಲ್ಲಿ ಇದೆ. ಮನ್ಮನಾಭವ ಅನ್ನುವ ಮಂತ್ರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಾಗ ನಮ್ಮ ಮೂಲಕ ಮೂಳೆ ಮೂಳೆಯನ್ನು ಸವಿಸುವಷ್ಟು ಸೇವೆ ನಡೆಯುತ್ತದೆ. ಎಲ್ಲಿಯವರೆಗೂ ಮನ್ಮನಾಭವ ಸ್ಥಿತಿಯಲ್ಲಿ ನಾವು ಸ್ಥಿತ ಆಗುವುದಿಲ್ಲವೋ ಅಲ್ಲಿಯವರೆಗೂ ನಾವು ಎಲ್ಲವನ್ನೂ ಸ್ವಾಹ ಮಾಡಿದರೂ ಕೂಡ ನಮ್ಮ ಮೂಳೆ ಮೂಳೆಯನ್ನು ಸವಿಸಿ ಸೇವೆಯನ್ನು ಮಾಡಲು ಸಾಧ್ಯ ಆಗುವುದಿಲ್ಲ. ಆಗ ನಮಗೆ ತಂದೆಯ ನೆನಪು ಕೂಡ ಬರುವುದಿಲ್ಲ. ಸ್ವಾಹ ಮಾಡುವುದರಿಂದ ನಾವು ಎಲ್ಲವನ್ನೂ ಸಫಲ ಮಾಡಿಕೊಳ್ಳಲು ಸಾಧ್ಯ. ನಾವು ಏನನ್ನು ಮಾಡುತ್ತೇವೋ ಅದೆಲ್ಲವೂ ಆಗ ಸಫಲ ಆಗುತ್ತದೆ. ಮನಸ್ಸಿನಿಂದ ಮಾಡಿ, ತನುವಿನಿಂದ ಮಾಡಿ, ಎಲ್ಲವನ್ನೂ ಸ್ವಾಹ ಮಾಡಿದ ನಂತರ ಎಲ್ಲವೂ ಸಫಲವೇ ಆಗುತ್ತದೆ. ಇದು ನಂಬರ್ 1 ಸ್ಟೇಜ್ ಆಗಿದೆ. ಮೊದಲು ನನ್ನದು ನನ್ನದು ಅನ್ನುವುದನ್ನು ಬಿಡಿ, ನಂತರ ಎಲ್ಲವನ್ನೂ ಸ್ವಾಹ ಮಾಡಿ. ನಾವೀಗ ಪರಮಾತ್ಮ ತಂದೆಯ ಬಳಿ ಈ ಜ್ಞಾನ ಯಜ್ಞಕ್ಕೆ ಬಂದಿದ್ದೇವೆ. ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ಬಹಳ ಪ್ರೀತಿಯಿಂದ ಕೇಳಬೇಕು. ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ, ಕೆಲವರ ಹಣವನ್ನು ಗೌರ್ಮೆಂಟ್ ತೆಗೆದುಕೊಳ್ಳುತ್ತದೆ, ಕೆಲವರ ಹಣವನ್ನು ಕಳ್ಳರು ತೆಗೆದುಕೊಂಡು ಹೋಗುತ್ತಾರೆ, ಕೆಲವರ ಬಳಿ ಇರುವ ಹಣ ಮಣ್ಣು ಪಾಲಾಗಿ ಬಿಡುತ್ತದೆ. ಯಾರು ಪರಮಾತ್ಮ ತಂದೆಯ ಹೆಸರಿನಲ್ಲಿ ಸಫಲ ಮಾಡುತ್ತಾರೋ ಅವರದ್ದು ಮಾತ್ರ ಸಫಲ ಆಗುತ್ತದೆ ಎಂದು ಅದನ್ನು ನೀವು ಪ್ರತ್ಯಕ್ಷದಲ್ಲಿ ಜಗತ್ತಿನಲ್ಲಿ ನೋಡುತ್ತಿದ್ದೀರಾ. ಭೂಕಂಪ ಆಗುತ್ತದೆ, ಅನೇಕ ಪರಿಸ್ಥಿತಿಗಳು ಬರುತ್ತಾ ಇದೆ. ಆಗ ಏನಾಗುತ್ತದೆ? ಕೆಲವರದ್ದನ್ನು ಗೌರ್ಮೆಂಟ್ ತೆಗೆದುಕೊಳ್ಳುತ್ತದೆ. ಟ್ಯಾಕ್ಸ್ ಅನ್ನು ಹಾಕಿ ಬಹಳಷ್ಟನ್ನು ಅವರು ತೆಗೆದುಕೊಂಡು ಬಿಡುತ್ತಾರೆ. ರಾಜ ಆಗಿರುವಂತವರು ಪ್ರಜೆಗಳ ಹಣವನ್ನು ತೆಗೆದುಕೊಂಡಾಗ ಪ್ರಜೆಗಳು ಏನೂ ಮಾಡಲು ಆಗುವುದಿಲ್ಲ. ರಾಜರಿಗೆ ಯುದ್ಧಕ್ಕೋಸ್ಕರ ಬೇಕು, ಮಿಲಿಟರಿಗೋಸ್ಕರ ಹಣ ಬೇಕು. ಅದಕ್ಕೋಸ್ಕರ ಗೌರ್ಮೆಂಟ್ ನಿಮ್ಮ ಹಣವನ್ನು ತೆಗೆದುಕೊಳ್ಳುತ್ತದೆ. ಕೆಲವರ ಹಣವನ್ನು ಕಳ್ಳರು ಲೂಟಿ ಮಾಡಿಕೊಂಡು ಹೋಗುತ್ತಾರೆ. ಕಳ್ಳರಂತೂ ಇದ್ದಾರೆ ತಾನೆ. ಕೆಲವರದ್ದು ಬೆಂಕಿ ಹತ್ತಿ ನಾಶ ಆಗಿ ಬಿಡುತ್ತದೆ. ಬಾಂಬ್ಸ್ ಬಿದ್ದಾಗ ಎಲ್ಲವೂ ಬೆಂಕಿಯಲ್ಲಿ ನಾಶ ಆಗುತ್ತದೆ ತಾನೆ. ಕೆಲವರ ಬಳಿ ಇರುವಂತದ್ದು ಮಣ್ಣು ಪಾಲಾಗುತ್ತದೆ. ಯಾರು ಪರಮಾತ್ಮ ತಂದೆಯ ಹೆಸರಿನಲ್ಲಿ ಖರ್ಚು ಮಾಡುತ್ತಾರೋ ಅವರದ್ದು ಮಾತ್ರ ಸಫಲ ಆಗುತ್ತದೆ. ಹೆಸರು ಪರಮಾತ್ಮ ತಂದೆಯದ್ದಿರಬೇಕು. ನಮ್ಮ ಹಣವನ್ನು ನಾವೀಗ ಸಫಲ ಮಾಡಬೇಕು. ಆಗ ನಮಗೆ ಭವಿಷ್ಯಕ್ಕೋಸ್ಕರ ಪ್ರಾರಬ್ಧ ರೂಪಿತ ಆಗುತ್ತದೆ. ಭವಿಷ್ಯಕ್ಕೋಸ್ಕರ ನಮಗೆ ಫಲ ಪ್ರಾಪ್ತಿಯಾಗುತ್ತದೆ. ನಾವು ಇಲ್ಲಿ ಏನೇ ಸೇವೆಯನ್ನು ಮಾಡಿದರೂ ನಮ್ಮ ಸೇವೆ ಎಂದೂ ಕೂಡ ನಿಷ್ಫಲ ಆಗಲು ಸಾಧ್ಯ ಇಲ್ಲ. ನಮ್ಮ ತನುವಿನಿಂದ ನಾವು ಸೇವೆ ಮಾಡಿದರೆ, ಮನಸ್ಸಿನಿಂದ ಸೇವೆ ಮಾಡಿದರೆ, ಶ್ವಾಸ ಸಂಕಲ್ಪ ಹಣದಿಂದ ಸೇವೆಯನ್ನು ಮಾಡಿದರೆ ಎಲ್ಲವೂ ಸಫಲ ಆಗೇ ಬಿಟ್ಟಿದೆ. ಎಲ್ಲಾ ರೀತಿಯ ಸೇವೆಗೂ ನಮಗೆ ಪ್ರಾಪ್ತಿ ಸಿಕ್ಕೇ ಸಿಗುತ್ತದೆ. ಸಂಪತ್ತನ್ನು ಸಫಲ ಮಾಡಿದ್ದೀರಾ, ಮಾಡಿಸಿದ್ದೀರಾ?
ನೀವೀಗ ಭಾಗ್ಯ ವಿಧಾತ ತಂದೆಗೆ ಮಕ್ಕಳಾಗಿದ್ದೀರಾ. ನೀವು ಭಾಗ್ಯವನ್ನು ರೂಪಿಸಿಕೊಂಡು ಖುಷಿಯಲ್ಲಿ ಇದ್ದೀರಾ. ಜಗತ್ತಿನಲ್ಲಿ ಭೂಕಂಪ ಆದರೆ, ಕಾಯಿಲೆಗಳು ಬಂದರೆ, ಪರಿಸ್ಥಿತಿಗಳು ಬಂದರೆ ಮನುಷ್ಯರು ಎಷ್ಟೊಂದು ಭಯ ಪಡುತ್ತಾರೆ. ನೀವು ತಿಳಿದುಕೊಳ್ಳುತ್ತೀರಾ, ಇದೇನು ದೊಡ್ಡ ಮಾತು. ಮನುಷ್ಯರು ಜಗತ್ತಿನ ಪರಿಸ್ಥಿತಿಯನ್ನು ನೋಡಿ ಭಯ ಪಡುತ್ತಿದ್ದಾರೆ. ನೀವು ಇದೇನು ದೊಡ್ಡ ಮಾತಲ್ಲ ಎಂದು ತಿಳಿದುಕೊಂಡಿದ್ದೀರಾ. ಪರಮಾತ್ಮ ತಂದೆ ಮಕ್ಕಳಾದ ನಮಗೋಸ್ಕರ ಎಲ್ಲವನ್ನೂ ನೀಡುತ್ತಾರೆ. ಮಕ್ಕಳಿಗೆ ಪರಮಾತ್ಮ ತಂದೆ ಆಶ್ರಯವನ್ನು ನೀಡುತ್ತಾರೆ. ನಾವೆಲ್ಲರೂ ಪರಮಾತ್ಮ ತಂದೆಯ ಆಶ್ರಯದಲ್ಲಿ ಕುಳಿತಿದ್ದೇವೆ. ಮಕ್ಕಳಿಗೋಸ್ಕರ ಏನೇನು ವ್ಯವಸ್ಥೆ ಬೇಕು ಬಾಬಾ ಎಲ್ಲಾ ವ್ಯವಸ್ಥೆಯನ್ನು ಮಾಡಿಕೊಡುತ್ತಾರೆ. ಭಗವಂತ ತಂದೆಗೆ ತನ್ನ ಮಕ್ಕಳ ಮೇಲೆ ಬಹಳಷ್ಟು ಪ್ರೀತಿ ಇದೆ. ಪರಮಾತ್ಮ ತಂದೆ ತನ್ನ ಮಕ್ಕಳಿಗೆ ಏನೇನು ವಸ್ತುಗಳ ಅವಶ್ಯಕತೆ ಇದೆಯೋ ಆ ಎಲ್ಲಾ ವಸ್ತುಗಳ ವ್ಯವಸ್ಥೆಯನ್ನು ಮಾಡಿಕೊಡುತ್ತಾರೆ. ಏಕೆಂದರೆ ಪರಮಾತ್ಮ ತಂದೆಗೆ ತಮ್ಮ ಮಕ್ಕಳ ಮೇಲೆ ಬಹಳಷ್ಟು ಪ್ರೀತಿ ಇದೆ. ಪರಮಾತ್ಮ ತಂದೆಗೆ ತಮ್ಮ ಮಕ್ಕಳ ಮೇಲೆ ಬಹಳಷ್ಟು ಮೋಹ ಇದೆ. ಭಗವಂತನಿಗೆ ತನ್ನ ಮಕ್ಕಳ ಮೇಲೆ ಎಷ್ಟು ಪ್ರೀತಿ, ಎಷ್ಟು ಮೋಹ ಇದೆಯೋ ಅಷ್ಟು ಪ್ರೀತಿ ಮನುಷ್ಯರಿಗೂ ಕೂಡ ತಮ್ಮ ಮಕ್ಕಳ ಮೇಲೆ ಇರಲು ಸಾಧ್ಯ ಇಲ್ಲ. ಇನ್ನು ದೇವತೆಗಳಿಗಂತೂ ಮೋಹ ಅಂದರೆ ಏನು ಅನ್ನುವುದೇ ಗೊತ್ತಿಲ್ಲ. ಜಗತ್ತಿನ ಜನ ಪಾಪ ಮೋಹದಲ್ಲಿ ಸಿಕ್ಕಿ ಹಾಕಿಕೊಂಡು ಒದ್ದಾಡುತ್ತಿದ್ದಾರೆ. ಮೋಹಕ್ಕೆ ವಶ ಆಗಿ ಮಕ್ಕಳಿಗೋಸ್ಕರ ಲೌಕಿಕ ಜಗತ್ತಿನ ಜನ ಕಳ್ಳತನವನ್ನು ಮಾಡುತ್ತಾರೆ, ಮೋಸ ಮಾಡುತ್ತಾರೆ. ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅನ್ನುವ ಲೋಭದಿಂದ ಬಹಳಷ್ಟು ಪಾಪಕರ್ಮವನ್ನು ಮಾಡುತ್ತಾರೆ. ತಮಗೋಸ್ಕರ ಅವರು ಕಳ್ಳತನ ಮಾಡುವುದಿಲ್ಲ, ಮಕ್ಕಳಿಗೋಸ್ಕರ ಕಳ್ಳತನ ಮಾಡುತ್ತಾರೆ, ಮೋಸ ಮಾಡುತ್ತಾರೆ. ಅಂದರೆ ಲೌಕಿಕ ಜಗತ್ತಿನಲ್ಲಿ ಮಕ್ಕಳ ಬಗ್ಗೆ ಬಹಳಷ್ಟು ಮೋಹ ಇದೆ. ಪರಮಾತ್ಮ ತಂದೆ ಎಂದೂ ಕಳ್ಳತನವನ್ನು ಮಾಡುವುದಿಲ್ಲ, ಮೋಸ ಮಾಡುವುದಿಲ್ಲ. ಪರಮಾತ್ಮ ತಂದೆ ಲೋಭವನ್ನು ಇಟ್ಟುಕೊಂಡಿಲ್ಲ. ಆದರೆ ಪರಮಾತ್ಮ ತಂದೆ ಮಕ್ಕಳಿಗೆ ಹೇಳುತ್ತಾರೆ, ವಿಶ್ವ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ಮಕ್ಕಳಾದ ನೀವು ಮೊದಲು ನನ್ನದು ನನ್ನದು ಅನ್ನುವುದನ್ನು ಬಿಡಿ. ನನ್ನದು ನನ್ನದು ಅನ್ನುವುದನ್ನು ನೀವು ತ್ಯಾಗ ಮಾಡಿದರೆ ನಾನು ನಿಮಗೋಸ್ಕರ ಭಾಗ್ಯವನ್ನು ರೂಪಿಸಿ ನಿಮ್ಮನ್ನು ಭಾಗ್ಯಶಾಲಿಗಳನ್ನಾಗಿ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳೇ ನೀವು ಚಿಂತೆಯನ್ನು ಮಾಡಬೇಡಿ. ನಿಮ್ಮ ಭಾಗ್ಯ ನನ್ನ ಕೈಯಲ್ಲಿ ಇದೆ. ನಾನು ನಿಮಗೆ ಗ್ಯಾರಂಟಿ ಕೊಟ್ಟಿದ್ದೇನೆ. ನೀವೀಗ ಏನು ಮಾಡಬೇಕು ಎಂದು ನಾನು ನಿಮಗೆ ಹೇಳುತ್ತಿದ್ದೇನೆ. ನಿಮ್ಮ ಭಾಗ್ಯವನ್ನು ಹೇಗೆ ರೂಪಿಸಬೇಕು ಎಂದು ನನಗೆ ಗೊತ್ತಿದೆ. ನಾನು ನಿಮ್ಮನ್ನು ಮಾಸ್ಟರ್ ಭಾಗ್ಯ ವಿಧಾತರನ್ನಾಗಿ ಮಾಡಿದ್ದೇನೆ. ಭಗವಂತ ನಮಗೆ ತಂದೆ ಆಗಿದ್ದಾರೆ. ನಮ್ಮ ತಂದೆ ಸ್ವಯಂ ಭಾಗ್ಯ ವಿಧಾತ ಆಗಿದ್ದಾರೆ. ಈಗ ತಂದೆ ಹೇಳುತ್ತಾರೆ, ನೀವು ಪ್ರತಿಯೊಂದು ಮಾತಿನಲ್ಲೂ ಮಾಸ್ಟರ್ ಆಗಿ. ಮಾಸ್ಟರ್ ಆಗುವುದು ಹೇಗೆ? ಯಾರು ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತಾರೋ ಬಾಲಕರೇ ಮಾಲೀಕರಾಗುತ್ತಾರೆ. ಈಗ ಮಾಲೀಕರಾಗುವುದು ಹೇಗೆ? ವಿಶ್ವದ ರಾಜ್ಯ ಭಾಗ್ಯ ನಂತರ ಸಿಗುತ್ತದೆ. ನಿಶ್ಚಿಂತರಾಗಿರುವಂತಹ ರಾಜ್ಯ ಭಾಗ್ಯವನ್ನು ಈಗ ಪರಮಾತ್ಮ ತಂದೆ ನಮಗೆ ನೀಡುತ್ತಿದ್ದಾರೆ. ನಿಶ್ಚಿಂತ ಜಗತ್ತಿಗೆ ಈಗ ನಮ್ಮನ್ನು ಪರಮಾತ್ಮ ತಂದೆ ಚಕ್ರವರ್ತಿಯನ್ನಾಗಿ ಮಾಡಿದ್ದಾರೆ. ಸದಾ ನಿಶ್ಚಿಂತರಾಗಿರಿ. ನಿಮ್ಮ ಚೆಹರೆಯಲ್ಲಿ ಬಹಳಷ್ಟು ಖುಷಿ ಕಾಣಿಸಬೇಕು. ನೀವು ಒಂದು ಪೈಸೆ ಹಣ ಇಲ್ಲದೇ ಇದ್ದರು, ಕವಡೆಯಷ್ಟು ಹಣ ನಿಮ್ಮ ಬಳಿ ಇಲ್ಲದೇ ಇದ್ದರೂ ನೀವು ರಾಜರ ಸಮಾನ ಇದ್ದೀರಾ. ಒಂದು ಕವಡೆಯಷ್ಟು ಹಣ ಇಲ್ಲದೇ ಇದ್ದರೂ ನೀವು ನಿಶ್ಚಿಂತ ಜಗತ್ತಿನ ಚಕ್ರವರ್ತಿ ಆಗಿದ್ದೀರಾ. ಮಣ್ಣನ್ನೇ ಚಿನ್ನವನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆ ನಿಮಗೆ ಸಿಕ್ಕಿದ್ದಾರೆ. ಜಗತ್ತಿನಲ್ಲಿ ಏನು ಮಣ್ಣಿದೆಯೋ ಅದನ್ನು ಮುಟ್ಟಿದರೆ ಕೈ ಗಲೀಜಾಗುತ್ತದೆ. ಜಗತ್ತಿನ ಮಣ್ಣನ್ನು ಜನ ಹಿಡಿದುಕೊಂಡು ಕುಳಿತಿದ್ದಾರೆ. ಆದರೆ ಭಗವಂತನ ಮಕ್ಕಳ ಪಾಲಿಗೆ ಜಗತ್ತಿನ ಮಣ್ಣು ಅಂದರೆ ಕೊಳಕಾಗಿದೆ. ನೀವೇನು ಸಫಲ ಮಾಡುತ್ತಿದ್ದೀರೋ ಅದಕ್ಕೆ ನಿಮಗೆ ಬಹಳಷ್ಟು ಪ್ರಾಪ್ತಿ ಸಿಗುತ್ತದೆ. ನಿಮ್ಮದ್ದೆಲ್ಲವೂ ಸಫಲ ಆದರೆ ನಿಮಗೆ ಖುಷಿಯ ಅನುಭವ ಆಗುತ್ತದೆ. ಸಫಲ ಆಗದೇ ಇದ್ದರೆ ಎಲ್ಲವೂ ಮಣ್ಣು ಪಾಲಾಗುತ್ತದೆ. ಎಲ್ಲವೂ ಮಣ್ಣು ಪಾಲಾಗುವುದಕ್ಕಿಂತ ಮೊದಲೇ ಸಫಲ ಮಾಡಬೇಕು. ನಾವು ಸಫಲ ಮಾಡಿದ ಹಣದಿಂದ ಅನ್ಯರ ಕಲ್ಯಾಣ ಆದರೆ ಅದು ಒಳ್ಳೆಯದೇ ತಾನೆ. ಬ್ಯಾಂಕ್ನಲ್ಲಿ ಹಣ ಇತ್ತು ಅಂದರೆ ಬ್ಯಾಂಕ್ನವರು ತೆಗೆದುಕೊಂಡು ಹೋಗುತ್ತಾರೆ. ಅಂತ್ಯದಲ್ಲಿ ನಮಗೆ ಏನೂ ಸಿಗುವುದಿಲ್ಲ. ನಾವು ಎಲ್ಲವನ್ನೂ ಸಫಲ ಮಾಡಿಕೊಳ್ಳಬೇಕು ಅನ್ನುವ ಆಸಕ್ತಿ ನಮಗಿರಬೇಕು. ನಮ್ಮದ್ಯಾವುದೂ ನಿಷ್ಫಲ ಆಗಬಾರದು. ಎಲ್ಲವೂ ಸಫಲ ಆದಾಗ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಎಲ್ಲವನ್ನೂ ಸಫಲ ಮಾಡುವಷ್ಟು ಶಕ್ತಿ ನಿಮ್ಮಲ್ಲಿ ಇದೆ ತಾನೆ. ಯಾರಲ್ಲಿ ಪವಿತ್ರತೆಯ ಶಕ್ತಿ ಇದೆಯೋ, ಯೋಗದ ಬಲ ಇದೆಯೋ ಅಂತವರು ಎಲ್ಲವನ್ನೂ ಸಫಲ ಮಾಡುವ ಶಕ್ತಿ ಉಳ್ಳವರಾಗಿರುತ್ತಾರೆ. ಒಂದು ವೇಳೆ ಯಾರದ್ದಾದರೂ ಪ್ರಾಪ್ತಿ ಹಣ ನಿಷ್ಫಲ ಆಯಿತು ಅಂದರೆ
ಅವರು ಅಂತ್ಯದಲ್ಲಿ ಅಳಬೇಕಾಗುತ್ತದೆ. ನಮ್ಮ ಹಣ ನಿಷ್ಫಲ ಆದರೆ ನಾವು ಅಂತ್ಯದಲ್ಲಿ ಅಳಬೇಕಾಗುತ್ತದೆ. ಸಫಲ ಆದರೆ ನಮಗೆ ಖುಷಿಯಾಗುತ್ತದೆ. ನೀವೀಗ ಎಲ್ಲಿ ಸಫಲ ಮಾಡಿದ್ದೀರಾ? ಸ್ಥೂಲ ರೂಪದಲ್ಲಿ ಜಗತ್ತಿಗೆ ಬೆಂಕಿ ಹತ್ತಿದಾಗ ಅದರಲ್ಲಿ ನಿಮ್ಮ ಹಣ ಸುಟ್ಟು ಹೋದರೆ ಅದು ಸಫಲ ಆಗುವುದಿಲ್ಲ. ಈ ಯಜ್ಞದಲ್ಲಿ ಸೇವೆಯಲ್ಲಿ ಸಫಲ ಆಗುತ್ತದೆ. ನೀವೀಗ ಇಚ್ಛೆಯನ್ನು ಬಿಟ್ಟು, ಮಮತೆಯನ್ನು ಬಿಟ್ಟು ಎಲ್ಲವನ್ನೂ ಸಫಲ ಮಾಡಿ. ಸಫಲ ಮಾಡುವ ಸಮಯದಲ್ಲಿ ಅಭಿಮಾನವನ್ನು ಇಟ್ಟುಕೊಳ್ಳಬೇಡಿ. ಸಫಲ ಮಾಡುವುದರಿಂದ ಆಶೀರ್ವಾದ ಸಿಗುತ್ತದೆ. ಆದ್ದರಿಂದ ಸಫಲ ಮಾಡುವಾಗ ಅಭಿಮಾನವನ್ನು ಇಟ್ಟುಕೊಳ್ಳಬಾರದು. ನಾನು ದಾನ ಮಾಡಿದೆ, ನಾನು ಸೇವೆ ಮಾಡಿದೆ ಅನ್ನುವ ಶಬ್ದ ಎಂದೂ ನಿಮ್ಮ ಬಾಯಲ್ಲಿ ಬರಬಾರದು. ಇಲ್ಲಿ ನಾವು ಸಫಲ ಮಾಡಿಕೊಳ್ಳುತ್ತಿರುವುದೇ ನಮ್ಮ ಭವಿಷ್ಯದ ಫಲವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ, ಭವಿಷ್ಯಕ್ಕೋಸ್ಕರ ಜಮಾ ಮಾಡಿಕೊಳ್ಳುತ್ತಿದ್ದೇವೆ. ಭವಿಷ್ಯದ ಖುಷಿ ನಮಗೆ ಇದೆ, ಭವಿಷ್ಯದ ಬಗ್ಗೆ ನಮಗೆ ವಿಶ್ವಾಸ ಇದೆ. ಒಂದು ವೇಳೆ ನಾವು ಸಫಲ ಮಾಡದೇ ಇದ್ದರೆ ನಾವು ಭವಿಷ್ಯದಲ್ಲಿ ನಿಶ್ಚಿಂತರಾಗಿರಬಹುದು ಅನ್ನುವ ವಿಶ್ವಾಸ ನಮಗೆ ಇರುವುದಿಲ್ಲ. ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಯಾರು ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ಎಂದೂ ಕೂಡ ಈ ಪ್ರಶ್ನೆಯನ್ನು ಕೇಳುವುದಿಲ್ಲ, ನನಗೆ ಶ್ರೇಷ್ಠ ಪದವಿ ಸಿಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಎಂದು. ಅವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ ನನಗೆ ಶ್ರೇಷ್ಠ ಪದವಿ ಸಿಕ್ಕೇ ಸಿಗುತ್ತದೆ ಎಂದು. ಈಗ ನಮ್ಮ ಹೆಸರು ಪ್ರತ್ಯಕ್ಷ ಆಗಿಲ್ಲ, ಇನ್ನೂ ನಾವು ಗುಪ್ತ ಪುರುಷಾರ್ಥಿಗಳಾಗಿದ್ದೇವೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನೀವು ಗುಪ್ತ ಯೋಧರಾಗಿದ್ದೀರಾ. ಅಂತಿಮ ಸಮಯದಲ್ಲಿ ನಿಮಗೆ ವಿಜಯ ಸಿಗುತ್ತದೆ. ಈಗ ನೀವು ಆಂತರ್ಯದಲ್ಲಿ ಜ್ಞಾನದ ಚಿಂತನೆಯನ್ನು ಮಾಡುತ್ತಿರಬೇಕು. ಯಾರು ತಮ್ಮ ಹೆಸರನ್ನು ಪ್ರಸಿದ್ಧ ಮಾಡಿಕೊಳ್ಳುವುದಕ್ಕೋಸ್ಕರ ಭಗವಂತನ ಕಾರ್ಯವನ್ನು ಮಾಡುತ್ತಾರೋ ಅಂಥವರು ಭಗವಂತನಿಗೆ ಇಷ್ಟ ಆಗುವುದಿಲ್ಲ. ಪರಮಾತ್ಮ ತಂದೆ ಎಲ್ಲರಿಗಿಂತ ಹೆಚ್ಚು ಬುದ್ಧಿವಂತ ಆಗಿದ್ದಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನನ್ನ ಹೆಸರು ಪ್ರಸಿದ್ಧ ಆಗಬೇಕು, ಕೆಲಸವನ್ನು ನೀವು ಮಾಡಬೇಕು. ಮಕ್ಕಳಾದ ನಾವು ಕಾರ್ಯವನ್ನು ಮಾಡಿ ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸಬೇಕು. ನಾವು ಕಾರ್ಯವನ್ನು ಮಾಡಿದಾಗ ನಮ್ಮ ಕರ್ಮೇಂದ್ರಿಯಗಳು ಪಾವನ ಆಗುತ್ತದೆ. ಆದ್ದರಿಂದ ನಾನು ಇಷ್ಟು ಸೇವೆ ಮಾಡಿದೆ ಎಂದು ಎಂದೂ ನಾವು ಹೇಳಬಾರದು. ನನ್ನದು ಅನ್ನುವ ಹೆಸರೇ ಬರಬಾರದು. ಎಲ್ಲವೂ ಪರಮಾತ್ಮ ತಂದೆಯದ್ದಾಗಿದೆ. ನನ್ನದು ಅನ್ನುವುದು ಬಂತು ಅಂದರೆ ಮಧ್ಯದಿಂದ ಪರಮಾತ್ಮ ತಂದೆ ಹೋಗಿ ಬಿಡುತ್ತಾರೆ. ಪರಮಾತ್ಮ ತಂದೆ ಸದಾ ನನ್ನ ಜೊತೆಗಿರಬೇಕು ಅಂದರೆ ಮಧ್ಯದಲ್ಲಿ ನನ್ನದು ಅನ್ನುವ ಅಕ್ಷರವನ್ನು ಬರಲು ಬಿಡಬೇಡಿ. ಪರಮಾತ್ಮ ತಂದೆ ಪ್ರತಿದಿನ ನಮ್ಮ ಬುದ್ಧಿಯನ್ನು ಸ್ವಚ್ಛಗೊಳಿಸುತ್ತಾರೆ. ಪುನಃ ನಾವು ಯಾವುದೋ ಕೊಳಕು ಮಾತನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ನಮ್ಮ ಬುದ್ಧಿಯನ್ನು ಕೊಳಕು ಮಾಡಿಕೊಳ್ಳಬಾರದು. ನನ್ನ ಹೆಸರು ಪ್ರಸಿದ್ಧ ಆಗಬೇಕು, ನನಗೆ ಎಲ್ಲರೂ ಮಹಿಮೆ ಮಾಡಬೇಕು, ಜಗತ್ತಿನಲ್ಲಿ ನನ್ನ ಗೌರವ ಜಾಸ್ತಿ ಆಗಬೇಕು ಅನ್ನುವ ಅಭ್ಯಾಸ ಮಕ್ಕಳಿಗೆ ಆಗಿಬಿಟ್ಟಿದೆ. ನನ್ನದು ಅನ್ನುವುದರಲ್ಲಿ ಈರ್ಷ್ಯೆ, ದ್ವೇಷ ಕೂಡ ಮಿಕ್ಸ್ ಆಗಿ ಬಿಡುತ್ತದೆ. ನನ್ನದು ಅನ್ನುವುದು ಬಂದಾಗ ನೀವು ಹದ್ದಿನ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಾ. ಈ ಹದ್ದಿನಿಂದ ನಮ್ಮನ್ನು ದೂರ ಕರೆದುಕೊಂಡು ಹೋಗಲು ಪರಮಾತ್ಮ ತಂದೆ ಬಂದಿದ್ದಾರೆ. ತಂದೆ ಹದ್ದಿನಿಂದ ದೂರ ಮಾಡುತ್ತಿದ್ದಾರೆ. ಹೇಗೆ ಬೇಹದ್ದಿನಲ್ಲಿರುವಂತಹ ತಂದೆ ನಮಗೆ ಸಿಕ್ಕಿದ್ದಾರೋ ಹಾಗೆ ಈಗ ನಾವು ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಹೇಗೆ ಪರಮಾತ್ಮ ತಂದೆ ಬೇಹದ್ದಿನಲ್ಲಿ ಇರುವಂತಹ ತಂದೆ ಆಗಿದ್ದಾರೋ ಹಾಗೆ ನಮ್ಮ ಜ್ಞಾನ ಕೂಡ ಬೇಹದ್ದಿನ ಜ್ಞಾನ ಆಗಿದೆ. ನಮಗೆ ಸಿಗುವ ರಾಜ್ಯ ಭಾಗ್ಯ ಕೂಡ ಬೇಹದ್ದಿನದ್ದಾಗಿದೆ. ಬೇಹದ್ದಿನ ಸುಖವನ್ನು ತಂದೆ ನಮಗೆ ನೀಡುತ್ತಿದ್ದಾರೆ. ಆದರೂ ನೀವು ಹದ್ದಿನ ಮಾತನ್ನು ಏಕೆ ಆಡುತ್ತೀರಾ? ನನ್ನದು ನನ್ನದು ಅನ್ನುವುದು ಹದ್ದಿನ ಕಡೆ ಕರೆದುಕೊಂಡು ಹೋಗುತ್ತದೆ. ನನ್ನ ಮನೆ, ನನ್ನ ಪರಿವಾರ, ನನ್ನ ಮಕ್ಕಳು, ನನ್ನ ಉದ್ಯೋಗ, ಈ ನನ್ನದು ನನ್ನದು ಅನ್ನುವುದರಲ್ಲಿ ಬಹಳ ದೊಡ್ಡ ಬಂಧನ ಇದೆ. ನನ್ನದು ಅನ್ನುವುದು ನಿಮಗೆ ಇಷ್ಟ ಆಗಬಾರದು. ನೀವು ನನ್ನದು ನನ್ನದು ಎಂದು ಹೇಳುತ್ತಿದ್ದರೆ ಅದು ಪರಮಾತ್ಮ ತಂದೆಗೆ ಇಷ್ಟ ಆಗುವುದಿಲ್ಲ. ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ನಾವು ಪರಮಾತ್ಮ ತಂದೆಗೆ ವಿದ್ಯಾರ್ಥಿಗಳಾಗಿದ್ದೇವೆ. ಈಗ ನಾವು ನನ್ನದು ನನ್ನದು ಎಂದು ಹೇಳಿ ನಮ್ಮ ಬಾಯನ್ನು ಕೆಡಿಸಿಕೊಳ್ಳಬಾರದು. ನಾವೀಗ ನನ್ನದು ನನ್ನದು ಅನ್ನುವುದನ್ನು ತ್ಯಾಗ ಮಾಡಿ ವ್ಯಕ್ತ ಭಾವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ನಾನು ನನ್ನದು ಅನ್ನುವುದನ್ನು ತ್ಯಾಗ ಮಾಡಿ ವ್ಯಕ್ತದಿಂದ ದೂರ ಆಗಬೇಕು. ಪ್ರತಿ ಕ್ಷಣ ನಾವು ಏನು ಸಂಕಲ್ಪವನ್ನು ಮಾಡುತ್ತೇವೆ, ಏನು ಮಾತನ್ನು ಆಡುತ್ತೇವೆ, ಆ ಸಂಕಲ್ಪದಲ್ಲಿ ನನ್ನತನ ಮಿಕ್ಸ್ ಆಗಿಲ್ಲ ತಾನೆ ಎಂದು ನೋಡಿಕೊಳ್ಳಬೇಕು. ಮಾತು ಮಿಕ್ಸ್ ಆಗಿತ್ತು ಅಂದರೆ ಅಲ್ಲಿ ಶಕ್ತಿ ಸಿಗುವುದಿಲ್ಲ. ನಾವು ನಾನು ನನ್ನದು ಅನ್ನುವುದನ್ನು ನಮ್ಮ ಸಂಕಲ್ಪದಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ ಮಿಕ್ಸ್ ಮಾಡಿಕೊಂಡರೆ ಮಧ್ಯದಿಂದ ಬಾಬಾ ಜಾರಿ ಹೋಗುತ್ತಾರೆ. ನಂತರ ನಾವು ಪರಮಾತ್ಮ ತಂದೆಯ ಜೊತೆಗೆ ಕಂಬೈಂಡ್ ಇರಲು ಹೇಗೆ ಸಾಧ್ಯ ಆಗುತ್ತದೆ? ನಾವೀಗ ಪ್ರತಿಕ್ಷಣ
ಪರಮಾತ್ಮ ತಂದೆಯ ಜೊತೆಗೆ ಕಂಬೈಂಡ್ ಆಗಿರಬೇಕು. ನನ್ನನ್ನು ಬಿಟ್ಟು ಪರಮಾತ್ಮ ತಂದೆ ಇರಬಾರದು. ಪರಮಾತ್ಮ ತಂದೆಯನ್ನು ಬಿಟ್ಟು ಒಂದು ಕ್ಷಣ ಕೂಡ ನಾನು ಇರಬಾರದು. ತಂದೆಯಿಂದ ಒಂದು ಕ್ಷಣಕ್ಕೋಸ್ಕರವೂ ನಾವು ದೂರ ಆಗಬಾರದು. ಎಲ್ಲಿಯವರೆಗೂ ನಾವು ಈ ಮಾತಿನ ಕಡೆ ಗಮನ ಕೊಡುವುದಿಲ್ಲ, ಅಲ್ಲಿಯವರೆಗೂ ನಾವು ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಾಗಲು ಸಾಧ್ಯ ಇಲ್ಲ. ನಾವೀಗ ಎಲ್ಲವನ್ನೂ ಸಫಲ ಮಾಡಿಕೊಂಡು ಪರಮಾತ್ಮ ತಂದೆಯ ಜೊತೆ ಕಂಬೈಂಡ್ ಆಗಿರುವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ವ್ಯಕ್ತಿ ಅಥವಾ ವೈಭವವನ್ನು ನಮ್ಮ ಜೊತೆಗಾರರನ್ನಾಗಿ ಮಾಡಿಕೊಂಡರೆ, ಈ ವ್ಯಕ್ತಿ ಇಲ್ಲದೇ ಇದ್ದರೆ ನನ್ನ ಕೆಲಸ ನಡೆಯುವುದಿಲ್ಲ, ಈ ವಸ್ತು ಇಲ್ಲ ಅಂದರೆ ನನಗೆ ನಡೆಯುವುದಿಲ್ಲ ಎಂದು ನೀವು ಹೇಳಿದರೆ ಇದು ಸೂಕ್ಷ್ಮ ಅಭಿಮಾನ ಆಗಿದೆ. ಈ ನಾನು ನನ್ನದು ಅನ್ನುವಂಥದ್ದು ನಮ್ಮನ್ನು ಮೂರ್ಛಿತರನ್ನಾಗಿ ಮಾಡುತ್ತದೆ. ನಾನು ನನ್ನದು ಅನ್ನುವುದರಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಾಗ ಸ್ವಯಂನ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಆಗ ಬಾಬಾರವರ ನೆನಪಿನಿಂದ ನಮ್ಮ ಚೆಹರೆ ಹೊಳೆಯುವುದಿಲ್ಲ. ನಿರಂತರ ಪರಮಾತ್ಮ ತಂದೆಯ ನೆನಪಿನಿಂದ ನಮ್ಮ ಚೆಹರೆ ಹೊಳೆಯುತ್ತಿರಬೇಕು. ಮಾಯೆ ಮೊದಲು ನಮ್ಮನ್ನು ಮೂರ್ಛಿತರನ್ನಾಗಿ ಮಾಡುತ್ತದೆ, ನಂತರ ಜ್ಞಾನ ಮಾರ್ಗದಿಂದ ಸಮಾಪ್ತಿ ಮಾಡಿಬಿಡುತ್ತದೆ. ಮಾಯೆ ಮೂರ್ಛಿತರನ್ನಾಗಿ ಮಾಡಿ ಬುದ್ಧಿ ಸರಿಯಾಗಿ ಕೆಲಸ ಮಾಡದಂತೆ ಮಾಡುತ್ತದೆ. ಮಹಾವೀರರ ಚರಿತ್ರೆಯ ಬಗ್ಗೆ ಗಾಯನ ಇದೆ. ಮಹಾವೀರರು ಮೂರ್ಛಿತರನ್ನು ಕೂಡ ಜಾಗೃತರನ್ನಾಗಿ ಮಾಡುತ್ತಾರೆ ಎಂದು. ಮಮ್ಮಾರವರ ಮುರುಳಿಯನ್ನು ಕೇಳುತ್ತಾ ಕೇಳುತ್ತಾ ಮೂರ್ಛಿತ ಮಕ್ಕಳು ಕೂಡ ಜಾಗೃತ ಆಗಿ ಬಿಡುತ್ತಿದ್ದರು. ಮಮ್ಮಾರವರಲ್ಲಿ ಅಷ್ಟೊಂದು ಶಕ್ತಿ ಇತ್ತು. ಈಗ ನಾವು ಕೂಡ ನಮ್ಮಲ್ಲಿ ಅಷ್ಟೊಂದು ಜ್ಞಾನ ಮತ್ತು ಯೋಗದ ಶಕ್ತಿಯನ್ನು ತುಂಬಿಕೊಳ್ಳಬೇಕು. ನಾವು ಎಂದೂ ಮೂರ್ಛಿತರಾಗಬಾರದು. ಮೂರ್ಛಿತರಾಗಿರುವವರನ್ನು ಜಾಗೃತರನ್ನಾಗಿ ಮಾಡುವಂತಹ ಮನ್ಮನಾಭವ ಅನ್ನುವ ಸಂಜೀವಿನಿ ಬೂಟಿ ನಮ್ಮ ಬಳಿ ಇರಬೇಕು. ಮನ್ಮನಾಭವ ಅನ್ನುವ ಮಂತ್ರದಿಂದ ಅನ್ಯರನ್ನು ಜಾಗೃತ ಮಾಡಬೇಕು. ಪವಿತ್ರತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಒಂದನೆಯದಾಗಿದೆ ಪವಿತ್ರತೆಯ ಬಲ, ಎರಡನೆಯದಾಗಿದೆ ಯೋಗದ ಬಲ. ನಮ್ಮ ಬಳಿ ಪವಿತ್ರತೆಯ ಶಕ್ತಿಯೂ ಇರಬೇಕು, ಯೋಗದ ಶಕ್ತಿಯೂ ಇರಬೇಕು. ಮೂರನೆಯದಾಗಿದೆ ಪರಮಾತ್ಮ ತಂದೆಯ ಸಹಯೋಗದ ಬಲ, ಪರಮಾತ್ಮ ತಂದೆಯ ಸಹಯೋಗದ ಶಕ್ತಿ ನಮ್ಮ ಬಳಿ ಇರಬೇಕು. ನಾಲ್ಕನೆಯದಾಗಿದೆ ಎಲ್ಲವನ್ನೂ ಸಫಲ ಮಾಡಿಕೊಳ್ಳುವ ಶಕ್ತಿ. ಇನ್ನು ಐದನೆಯದಾಗಿದೆ ಸಂಘಟನೆಯ ಶಕ್ತಿ. ನಮಗೆ ಅನ್ಯರ ಬಗ್ಗೆ ಒಳ್ಳೆಯ ಭಾವನೆ ಇರಬೇಕು. ಆಗ ನಮ್ಮ ಶಕ್ತಿ ಕಡಿಮೆ ಆಗುವುದಿಲ್ಲ. ಒಬ್ಬರಿಗೆ ಇನ್ನೊಬ್ಬರ ಬಗ್ಗೆ ಸ್ನೇಹದ ಭಾವನೆ ಇರಬೇಕು. ಅಲ್ಲೂ ಬಹಳಷ್ಟು ಶಕ್ತಿ ಸಿಗುತ್ತದೆ. ಅನ್ಯರನ್ನು ಮುಂದುವರೆಸಿದಾಗ ಖುಷಿ ಸಿಗುತ್ತದೆ. ಭಾವನೆ ಕೆಲಸವನ್ನು ಮಾಡುತ್ತದೆ. ನಾನು ನನ್ನದು ಅನ್ನುವುದರಿಂದ ಈಗ ನಾವು ಮುಕ್ತ ಆಗಬೇಕು. ಎಷ್ಟು ನಾನು ನನ್ನದು ಅನ್ನುವುದರಿಂದ ಮುಕ್ತ ಆಗುತ್ತೇವೋ ಅಷ್ಟು ಹಗುರರಾಗುತ್ತೇವೆ. ಈ ನಾನು ನನ್ನದು ಅನ್ನುವುದು ನನ್ನ ಜೀವನದಲ್ಲೇ ಇರಬಾರದು. ನಾನು ನನ್ನದು ಅನ್ನುವುದರಿಂದ ನಾವು ಮುಕ್ತ ಆದಾಗ ಸಂಪೂರ್ಣ ಹಗುರತೆಯ ಅನುಭವ ಮಾಡುತ್ತೇವೆ. ಪರಮಾತ್ಮ ತಂದೆ ನಾನು ನನ್ನದು ಎಂದು ಎಂದೂ ಹೇಳುವುದಿಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ ಎಲ್ಲವೂ ಮಕ್ಕಳದ್ದು. ಮಕ್ಕಳಾದ ನಾವು ಕೂಡ ನಾನು ನನ್ನದು ಎಂದು ಹೇಳಬಾರದು, ಎಲ್ಲಾ ಬಾಬಾರವರದ್ದು ಎಂದು ಹೇಳಬೇಕು. ಈಗ ನಾವು ಇಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ಆಗ ನಮ್ಮಲ್ಲಿ ಶಕ್ತಿ ಜಮಾ ಆಗುತ್ತಾ ಹೋಗುತ್ತದೆ. ಪವಿತ್ರತೆಯ ಬೆಲೆಯನ್ನು ಅರ್ಥ ಮಾಡಿಕೊಂಡು ಅಪವಿತ್ರತೆಯಿಂದ ಮುಕ್ತ ಆಗಬೇಕು. ಅಪವಿತ್ರತೆಯನ್ನು ಸಮಾಪ್ತಿ ಮಾಡಬೇಕು. ಆಗ ನಮ್ಮಲ್ಲಿ ಪವಿತ್ರತೆಯ ಶಕ್ತಿ ಬರುತ್ತದೆ. ನಾವು ಪವಿತ್ರ ಆತ್ಮರಾಗಿದ್ದೇವೆ. ಜಗತ್ತನ್ನು ಪವಿತ್ರ ಮಾಡಬೇಕಾಗಿದೆ. ನಮ್ಮಲ್ಲಿ ಪವಿತ್ರತೆಯ ಶಕ್ತಿಯನ್ನು ವೃದ್ಧಿ ಮಾಡಿಕೊಂಡರೆ ನಾವು ವಿಶ್ವ ಪರಿವರ್ತಕರಾಗಬಹುದು. ಪವಿತ್ರತೆಯ ಶಕ್ತಿಯಿಂದ ಅಸಂಭವ ಕಾರ್ಯವನ್ನು ಸಂಭವ ಮಾಡಬಹುದು. ಯೋಗ ಬಲ ಕೂಡ ಕಾರ್ಯವನ್ನು ಮಾಡುತ್ತದೆ. ನಮ್ಮಲ್ಲಿ ಯೋಗದ ಶಕ್ತಿ ಇರಬೇಕು. ಯೋಗದ ಶಕ್ತಿಯ ಆಧಾರದಿಂದ ಎಲ್ಲಾ ಕಾರ್ಯಗಳು ನಡೆಯುತ್ತದೆ. ಯೋಗದಿಂದ ಪರಮಾತ್ಮ ತಂದೆಯ ಸಹಯೋಗ ನಮಗೆ ಬಹಳಷ್ಟು ಪ್ರಾಪ್ತಿಯಾಗುತ್ತದೆ. ಬುದ್ಧಿವಂತರಿಗೂ ಬುದ್ಧಿವಂತ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಪ್ರತಿ ಮಾತನ್ನು ಟಚ್ ಮಾಡಿಸಿ ಕಾರ್ಯವನ್ನು ಮಾಡಿಸುತ್ತಾರೆ. ಪರಮಾತ್ಮ ತಂದೆ ಯಾರಿಗೋ ಟಚ್ ಮಾಡಿಸಿ ನಮಗೆ ಸಹಯೋಗವನ್ನು ಕೊಡಿಸುತ್ತಾರೆ. ಆದರೆ ನಾವು ಯೋಗದಲ್ಲಿ ಸ್ಥಿತ ಆಗಿರಬೇಕು. ಪರಮಾತ್ಮ ತಂದೆ ಕೇವಲ ನನಗೆ ಸಹಾಯವನ್ನಷ್ಟೇ ಮಾಡುತ್ತಿಲ್ಲ, ಆದರೆ ಪರಮಾತ್ಮ ತಂದೆ ಬಹಳಷ್ಟು ಕಾರ್ಯವನ್ನು ಮಾಡಿಸಿಕೊಳ್ಳುತ್ತಿದ್ದಾರೆ, ಬಹಳಷ್ಟು ಕಾರ್ಯವನ್ನು ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ ಕೇವಲ ನೀವು ಯೋಗವನ್ನು ಮಾಡಿ, ನಂತರ ಕಾರ್ಯಗಳು ಹೇಗೆ ಆಗುತ್ತದೆ ಅನ್ನುವುದೇ ನಿಮಗೆ ಗೊತ್ತಾಗುವುದಿಲ್ಲ. ನಿಮ್ಮ ಕಾರ್ಯ ಯಾವಾಗ ಆಯಿತು ಅನ್ನುವುದು ಕೂಡ ನಿಮಗೆ ಗೊತ್ತಾಗುವುದಿಲ್ಲ. ಈ ಕಾರ್ಯವನ್ನು ಹೇಗೆ ಮಾಡುವುದು, ಯಾವಾಗ ಮಾಡುವುದು ಅನ್ನುವ ವಿಚಾರವನ್ನೂ ನೀವು ಮಾಡುವ ಅವಶ್ಯಕತೆ ಇಲ್ಲ. ನೀವು ಕೇವಲ ಯೋಗ ಮಾಡಿ. ನೀವು ಕೇವಲ ಪವಿತ್ರರಾಗಿರಿ, ಯೋಗಿಗಳಾಗಿರಿ. ಎಲ್ಲವನ್ನೂ ಸಫಲ ಮಾಡಿಕೊಳ್ಳಿ.
ಸಂಘಟನೆಯಲ್ಲಿ ಸರ್ವರ ಜೊತೆ ಪ್ರೀತಿಯಿಂದ ಇರಿ. ಯಾರ ಜೊತೆಗೂ ಈರ್ಷ್ಯೆಯ ಭಾವನೆ, ದ್ವೇಷದ ಭಾವನೆಯನ್ನು ಇಟ್ಟುಕೊಳ್ಳಬೇಡಿ. ವೈರತ್ವದ ಭಾವನೆಯನ್ನು ಇಟ್ಟುಕೊಳ್ಳಬೇಡಿ. ಎಲ್ಲರ ಜೊತೆಗೂ ಪ್ರೀತಿಯಿಂದ ಇರಿ. ಕೆಲವರನ್ನು ನೋಡಿ ಇವರು ನಮ್ಮ ಜೊತೆಗಾರರು, ಇವರನ್ನು ನೋಡಿದರೆ ನನಗೆ ಇಷ್ಟ ಇಲ್ಲ ಅನ್ನುವ ಭಾವನೆ ಇರಬಾರದು. ಪರಮಾತ್ಮ ತಂದೆ ಬಹಳಷ್ಟು ಬುದ್ಧಿವಂತ ಆಗಿದ್ದಾರೆ. ನೀವು ಏನನ್ನು ಮಾಡುತ್ತಿದ್ದೀರಾ ಎಂದು ತಂದೆ ಹೇಳುತ್ತಾರೆ. ಈಗ ನೀವು ಅವ್ಯಭಿಚಾರಿ ನೆನಪಿನಲ್ಲಿ ಇರಬೇಕು. ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ನಾವೀಗ ಪರಮಾತ್ಮ ತಂದೆಗೆ ಸುಪುತ್ರ ಮಗು ಆಗಬೇಕು, ಪತಿವ್ರತ ಆಗಬೇಕು, ಮಾತೃ ಸ್ನೇಹಿ ಆಗಬೇಕು, ಪಿತೃ ಸ್ನೇಹಿ ಆಗಬೇಕು. ನಾವು ಪರಮಾತ್ಮ ತಂದೆಗೆ ಸಹಯೋಗಿ ಮಕ್ಕಳಾಗಿದ್ದೇವೆ. ನಾವು ಒಬ್ಬ ತಂದೆಯ ನೆನಪಿನಲ್ಲಿ ಇದ್ದಾಗ, ಅವ್ಯಭಿಚಾರಿ ನೆನಪಿನಲ್ಲಿ ಸ್ಥಿತ ಆದಾಗ ನಾವು ತಂದೆಗೆ ಸಹಯೋಗಿಗಳಾಗಲು ಸಾಧ್ಯ. ಆಗ ಅನೇಕ ಪ್ರಕಾರದ ವಿಘ್ನಗಳು ಸಮಾಪ್ತಿಯಾಗಿ ಬಿಡುತ್ತದೆ. ನಾವು ತಂದೆಗೆ ಸಹಯೋಗಿ ಆದಾಗ ನಮ್ಮ ಜೀವನದ ಅನೇಕ ಪ್ರಕಾರದ ವಿಘ್ನಗಳು ಸಮಾಪ್ತಿಯಾಗುತ್ತದೆ. ನಾವು ತಂದೆಯ ನೆನಪಿನಲ್ಲಿ ಇದ್ದಾಗ ಯಾವುದೇ ಪ್ರಕಾರದ ವಿಘ್ನ ನಮ್ಮ ಬಳಿ ಬರಲು ಸಾಧ್ಯ ಇಲ್ಲ. ನಾವು ಪರಮಾತ್ಮ ತಂದೆಯ ಜೊತೆ ಸತ್ಯವಂತರಾಗಿರಬೇಕು, ಪ್ರಾಮಾಣಿಕರಾಗಿರಬೇಕು, ನಂಬಿಗಸ್ತರಾಗಿರಬೇಕು. ಪರಮಾತ್ಮ ತಂದೆ ಸತ್ಯವನ್ನು ಕಲಿಸುವವರಾಗಿದ್ದಾರೆ. ಪರಮಾತ್ಮ ತಂದೆ ಸ್ವಯಂ ಸತ್ಯ ಆಗಿದ್ದಾರೆ. ಪರಮಾತ್ಮ ತಂದೆ ಏನು ಆಜ್ಞೆಯನ್ನು ಕೊಟ್ಟಿದ್ದಾರೋ ಆ ಆಜ್ಞೆಯಂತೆ ನಡೆಯುವ ಆಜ್ಞಾ ಪಾಲಕರಾಗಬೇಕು. ಆಗ ಪರಮಾತ್ಮ ತಂದೆ ನಮಗೆ ಬಹಳಷ್ಟು ಪ್ರೀತಿಯನ್ನು ನೀಡುತ್ತಾರೆ. ಬಾಬಾರವರನ್ನು ನೆನಪು ಮಾಡಿದಾಗ ಪರಮಾತ್ಮ ತಂದೆಯ ಪ್ರೀತಿ ಪ್ರಾಪ್ತಿಯಾಗುತ್ತದೆ. ಪ್ರೀತಿಯ ಜೊತೆಗೆ ಪರಮಾತ್ಮ ತಂದೆಯ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಈಗ ನಾವು ತಂದೆಯನ್ನು ನೆನಪು ಮಾಡಿ ತಂದೆಯ ಜೊತೆಯ ಅನುಭವವನ್ನು ಮಾಡಬೇಕು. ಜೊತೆಗೆ ಪರಮಾತ್ಮ ತಂದೆಯ ಪ್ರೀತಿಯನ್ನು ಪಡೆದುಕೊಳ್ಳಬೇಕು. ಯಾವಾಗ ನಾವು ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನರಾಗುತ್ತೇವೋ ಆಗ ನಾವು ಸಹಜವಾಗಿ ಅವ್ಯಕ್ತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಆಗುತ್ತದೆ. ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡುವುದು ಆಗ ನಮಗೆ ಸಹಜ ಎಂದು ಅನುಭವ ಆಗುತ್ತದೆ. ಸಹಜವಾಗಿ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಲು, ಪರಮಾತ್ಮ ತಂದೆಯ ಸಮಾನ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ನಾನು ನಾನು ಅನ್ನುವ ಕೊಳಕನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ನಾನು ನನ್ನದು ಅನ್ನುವುದು ನಮ್ಮನ್ನು ಕೊಳಕಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುತ್ತದೆ. ಆದ್ದರಿಂದ ನಾವೀಗ ತನು ಮನ ಧನ ಎಲ್ಲವನ್ನೂ ಸ್ವಾಹ ಮಾಡಬೇಕು, ಎಲ್ಲವನ್ನೂ ಸಫಲ ಮಾಡಬೇಕು. ಪರಮಾತ್ಮ ತಂದೆಯ ಮುಂದೆ ಸಂಪೂರ್ಣ ಸಮರ್ಪಿತರಾಗಿ ಬಿಡಬೇಕು. ಪರಮಾತ್ಮ ತಂದೆಯ ಮುಂದೆ ಸಂಪೂರ್ಣ ಸಮರ್ಪಿತರಾಗಿ ಆಶ್ರಯದಾತನಾಗಿರುವ ಪರಮಾತ್ಮ ತಂದೆಯ ಆಶ್ರಯದಲ್ಲೇ ಇರಬೇಕು. ಪರಮಾತ್ಮ ತಂದೆ ನಮ್ಮನ್ನು ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡಿದ್ದಾರೆ. ನಮ್ಮ ಎಲ್ಲಾ ಜವಾಬ್ದಾರಿ ಪರಮಾತ್ಮ ತಂದೆಯ ಮೇಲಿದೆ. ನಾಳೆ ನನ್ನ ಜೀವನದಲ್ಲಿ ಏನಾಗಬಹುದು ಅನ್ನುವ ನಾಳೆಯ ಚಿಂತೆಯನ್ನೂ ನಾವು ಮಾಡುವ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸೆಕೆಂಡ್ ಏನಾಗಬಹುದು ಅನ್ನುವ ನೆಕ್ಸ್ಟ್ ಸೆಕೆಂಡ್ನ ಚಿಂತೆಯನ್ನೂ ನಾವು ಮಾಡುವ ಅವಶ್ಯಕತೆ ಇಲ್ಲ. ಏಕೆಂದರೆ ನಮ್ಮ ಜವಾಬ್ದಾರಿ ಪರಮಾತ್ಮ ತಂದೆಯ ಮೇಲಿದೆ. ಪರಮಾತ್ಮ ತಂದೆ ಮಕ್ಕಳಾದ ನಮ್ಮ ಬಗ್ಗೆ ಬಹಳಷ್ಟು ಪ್ರೀತಿಯನ್ನು ಇಟ್ಟುಕೊಂಡಿದ್ದಾರೆ. ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಜವಾಬ್ದಾರಿಯನ್ನು ನಿಭಾಯಿಸುತ್ತಾರೋ ಅಷ್ಟು ಚೆನ್ನಾಗಿ ನಾವು ನಮ್ಮ ಜೀವನದ ಜವಾಬ್ದಾರಿಯನ್ನು ನಿಭಾಯಿಸಲು ಸಾಧ್ಯ ಇಲ್ಲ. ಆದ್ದರಿಂದ ಜೀವನದ ನೌಕೆಯನ್ನು ಪರಮಾತ್ಮ ತಂದೆಯ ಮುಂದೆ ಸಮರ್ಪಣೆ ಮಾಡಿ ನಾವು ನಿಶ್ಚಿಂತರಾಗಿ ಇರಬೇಕು. ನಮ್ಮ ಬುದ್ಧಿಯನ್ನು ನಾವೀಗ ಉಪಯೋಗ ಮಾಡುವ ಅವಶ್ಯಕತೆ ಇಲ್ಲ. ಪರಮಾತ್ಮ ತಂದೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ನಮ್ಮ ದಿನಚರಿಯನ್ನು ಹೇಗೆ ಇಟ್ಟುಕೊಳ್ಳಬೇಕು ಅನ್ನುವುದಕ್ಕೆ ನಮಗೆ ಶ್ರೀಮತವನ್ನು ಕೊಟ್ಟಿದ್ದಾರೆ. ಇಡೀ ದಿನ ತಂದೆಯ ಶ್ರೀಮತದಂತೆ ಪ್ರತಿಯೊಂದು ಕಾರ್ಯವನ್ನು ಮಾಡಬೇಕು. ಆಗ ಪ್ರತಿ ಕಾರ್ಯದಲ್ಲೂ ಸಫಲತೆ ಸಿಗುತ್ತದೆ. ನಾವು ಸ್ವಯಂವನ್ನು ತಂದೆಯ ಮುಂದೆ ಸಂಪೂರ್ಣ ಸಮರ್ಪಣೆ ಮಾಡಿಕೊಂಡು ಬಿಡಬೇಕು. ಯಾರು ಪರಮಾತ್ಮ ತಂದೆಯ ಮುಂದೆ ಸಂಪೂರ್ಣ ಸಮರ್ಪಿತರಾಗುತ್ತಾರೋ ಅವರ ಜೀವನದ ಪ್ರತಿ ಕ್ಷಣದ ಜವಾಬ್ದಾರಿ ತಂದೆಯ ಮೇಲಿರುತ್ತದೆ. ಅವರನ್ನು ಪರಮಾತ್ಮ ತಂದೆ ಕಣ್ರೆಪ್ಪೆಯ ಮೇಲೆ ಕೂರಿಸಿಕೊಂಡು ನೋಡಿಕೊಳ್ಳುತ್ತಾರೆ. ಯಾವ ಮಕ್ಕಳು ಪರಮಾತ್ಮ ತಂದೆಗೆ ಸಮರ್ಪಿತರಾಗಿರುತ್ತಾರೋ ಆ ಮಕ್ಕಳಿಗೆ ಸ್ವಲ್ಪವೂ ತೊಂದರೆ ಆಗದಂತೆ, ಆ ಮಕ್ಕಳಿಗೆ ಯಾವ ವಸ್ತುವಿನ ಅವಶ್ಯಕತೆ ಇದೆಯೋ ಆ ಮಕ್ಕಳು ಆ ವಸ್ತುವನ್ನು ಕೇಳುವುದಕ್ಕಿಂತ ಮೊದಲೇ ಆ ವಸ್ತುವನ್ನು ಅವರಿಗೆ ನೀಡಿ ಅವರನ್ನು ಬಹಳಷ್ಟು ಸಂತುಷ್ಟ ಸ್ಥಿತಿಯಲ್ಲಿ ಇರುವಂತೆ ಪರಮಾತ್ಮ ತಂದೆ ನೋಡಿಕೊಳ್ಳುತ್ತಾರೆ. ಆದ್ದರಿಂದ ನಾವು ನಮ್ಮ ಚಿಂತೆಯನ್ನು ಮಾಡದೆ ಪರಮಾತ್ಮ ತಂದೆಯ ಮುಂದೆ ಸಂಪೂರ್ಣ ಸಮರ್ಪಿತರಾಗಿ ತಂದೆಯ ಬಗ್ಗೆ ಸಂಪೂರ್ಣ ವಿಶ್ವಾಸವನ್ನು ಇಟ್ಟುಕೊಂಡು ನನ್ನದು ಅನ್ನುವುದರಿಂದ ಮುಕ್ತಾಗಿ ನನ್ನದು ಅನ್ನುವ ಶಬ್ದವನ್ನು ಹೇಳುವ ಬದಲು ನನ್ನ ಬಾಬಾ ಎಂದು ಹೇಳಬೇಕು.
ನನ್ನ ಬಾಬಾ ಎಂದು ನಾವು ಪ್ರೀತಿಯಿಂದ ಕರೆದಾಗ ಸೆಕೆಂಡ್ನಲ್ಲಿ ಪರಮಾತ್ಮ ತಂದೆ ಬಂದು ನಮ್ಮನ್ನು ಪರಿಶ್ರಮದಿಂದ ಮುಕ್ತ ಮಾಡುತ್ತಾರೆ, ಸಮಸ್ಯೆಯಿಂದ ಮುಕ್ತ ಮಾಡುತ್ತಾರೆ. ನನ್ನ ಬಾಬಾ ಎಂದು ನಾವು ಕರೆದ ತಕ್ಷಣ ಪರಮಾತ್ಮ ತಂದೆ ಓಡಿ ಬಂದು ನಮಗೆ ಜೊತೆಯ ಅನುಭವವನ್ನು ಮಾಡಿಸುತ್ತಾರೆ, ನಮಗೆ ಸಹಯೋಗವನ್ನು ನೀಡುತ್ತಾರೆ. ಆದ್ದರಿಂದ ನನ್ನದು ನಾನು ಅನ್ನುವ ಶಬ್ದವನ್ನು ತ್ಯಾಗ ಮಾಡಿ ನನ್ನ ಬಾಬಾ ಅನ್ನುವ ಶಬ್ದವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಪ್ರತಿಕ್ಷಣ ಪರಮಾತ್ಮ ತಂದೆಯ ಜೊತೆಯ ಅನುಭವವನ್ನು ಮಾಡಬೇಕು. ಒಳ್ಳೆಯದು. ಓಂ ಶಾಂತಿ.